ಒಂದು ಸಂದರ್ಭ ಹಾಕೋದು, ಲಾಭ ಮಾಡೋದು, ಇದೊಂದು ದೊಡ್ಡ ಕಾಯಿಲೆ, ನಮ್ಮ ಸರ್ಕಾರಕ್ಕಿರುವಂತ ಕಾಯಿಲೆ. ಇದರಿಂದಲೇ ನಮ್ಮ ದೇಶದ ಪ್ರಗತಿ ಮುಂದಕ್ಕೆ ಹೋಗ್ತಾ ಇಲ್ಲ. ನಮ್ಮ ದೇಶದ ಪ್ರಗತಿಗೆ ಅಡ್ಡಗಾಲು ಅಂದ್ರೆ ಈ ಒಂದು ಲಾಭಾಕಾಂಕ್ಷಿತವಾಗಿರ್ತಕ್ಕಂಥ ಆಳ್ವಿಕ ಸರ್ಕಾರಗಳು. ಅವರನ್ನ ಎಲೆಕ್ಷನ್ಗೆ ಇಳಿಸುವಾಗ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಪೂರಕವಾದ ಯೋಜನೆಗಳನ್ನ ರೂಪಿಸೋ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾವೆ. ನೀವು ಇದಕ್ಕೆ ನಿದರ್ಶನ ಅಂದ್ರೆ BSNL ನೋಡ್ಬೋದು, ಇವತ್ತು ರೈಲ್ವೆ ಇಲಾಖೆ ಖಾಸಗಿ ಆಗ್ತಾ ಇರೋದು ನೋಡ್ಬೋದು. ಖಾಸಗಿಯವ್ರು ಬಂದ್ರೆ ಏನ್ ಮಾಡ್ತಾರೆ? ಕಡಿಮೆ ದುಡ್ಡಿಗೆ ದುಡಿಸ್ಕೊಂಡೋಕೆ ಎಲ್ಲಾ ಯೋಜನೆಗಳನ್ನ ಮಾಡ್ತಾರೆ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ಉದ್ಯೋಗ ಖಾಲಿ ಇದಾವೆ ನೀವೇ ನೋಡ್ದಂಗೆ. ಬ್ಯಾಂಕ್ಗಳಲ್ಲಿ 8-10 ಗಂಟೆ ಡ್ಯೂಟಿ ಮಾಡಿಸ್ತಾರೆ ಒಬ್ಬೊಬ್ಬರ ಹತ್ರ. ಆದ್ರೆ ಉಳಿದವರಿಗೆ ಕೊಡಬಹುದಲ್ಲ. ಎಷ್ಟು ಜನ ಉದ್ಯೋಗಾಕಾಂಕ್ಷಿಗಳಿದ್ದಾರೆ. ಪೋಸ್ಟ್ ಆಫೀಸ್ ಅಲ್ಲಿ 10 ಗಂಟೆ ಕೆಲಸ ಮಾಡಿ ಈ ಕೆಲಸ ಮಾಡಕ್ ಆಗಲ್ಲಪ್ಪ ಅಂತ ಕೆಲಸ ಮಾಡ್ತಾರೆ. ಹೊಸ ಹುಡುಗರಿಗೆ ಕೊಡಬಹುದಲ್ಲ ಉದ್ಯೋಗಗಳನ್ನ, ಯಾಕೆ ಕೊಡಬಾರ್ದು? ಏನ್ ಇವರ ನೀತಿ? ಏನಾದ್ರೂ ತುಂಬಿಕೊಂಡ್ರು ಅಂದ್ರೆ ನಮ್ ಡಿಗ್ರಿ ಕಾಲೇಜಲ್ಲಿ 150 ಜನ ಗೆಸ್ಟ್ ಲೆಕ್ಚರ್ಗಳೇ ಬರೀ ಕಾಯಂ ವರ್ಕಿಂಗ್ ನೇಚರ್ನೇ ಇವರು ಹಾಳು ಮಾಡ್ತಿದ್ದಾರೆ. ಸರ್ಕಾರ ಕೂಡ ಲಾಭ ನಷ್ಟದಿಂದ ಯೋಚನೆ ಮಾಡಬಾರ್ದು. ಒಂದು ಯುವಕರಿಗೆ ಉದ್ಯೋಗ ಕೊಟ್ರೆ ಒಂದು ಕುಟುಂಬ, ಒಂದು ಬದುಕು ಸಾಕಾರಗೊಳ್ಳುತ್ತೆ. ಅದನ್ನ ಮೀರಿ ಇವತ್ತು ಇವರು ಯೋಚನೆ ಮಾಡ್ತಾ ಇರೋ ರೀತಿನೇ ಸರಿ ಇಲ್ಲ. ನಮ್ಮ ಬಡ್ಜೆಟ್ ಅಲ್ಲಿ ಮೀಸಲಿಡ್ತಾ ಇರತಕ್ಕಂತ ಹಣ ತುಂಬಾ ಹೆಚ್ಚಾಗಬೇಕು ಶಿಕ್ಷಣ ಮತ್ತೆ ಆರೋಗ್ಯ ವ್ಯವಸ್ಥೆಗೆ. ಸರ್ಕಾರಿ ಶಾಲೆಗಳು ಕೂಡ ಇವತ್ತು ಹೆಸರಿಗಷ್ಟೇ ಉಳಿತಿದ್ದಾವೆ. ಪ್ರೈವೇಟ್ ಸಂಸ್ಥೆಗಳು ಚೆನ್ನಾಗಿ ಬೆಳೀತಾ ಇದಾವೆ. ಪರೋಕ್ಷವಾಗಿ ಇವ್ರ ಬೆಂಬಲ ಇದ್ದೇ ಇದೆ. ಇದಕ್ಕೆ ಯಾವುದೇ ಸರ್ಕಾರ ಇದಕ್ಕೆ ಹೊರತಾಗಿಲ್ಲ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಇದೊಂದು ಆಳ್ವಿಕ ಸರ್ಕಾರಗಳ ಕಟು ನೀತಿ ಇದು. ನಮ್ಮ ಬಗ್ಗೆ ಯಾವ ಒಂದು ಸಣ್ಣ ಇಚ್ಛಾಶಕ್ತಿಯನ್ನು ಉಳಿಸ್ಕೊಂಡಿಲ್ಲ. ಈಗಾಗಲೇ ಹೇಳಿದಂತೆ 3 ಲಕ್ಷ ಉದ್ಯೋಗಗಳು ಇವತ್ತು ಏನ್ ಖಾಲಿ ಇದಾವೆ ಅದನ್ನು ಫಿಲಪ್ ಮಾಡ್ಕೊಳಕ್ಕೆ ಏನಾದ್ರು ಯಾವ ತರ ವಿರೋಧ ಪಕ್ಷ ಜಗಳಾಡಿದ್ಯಾ? ಆಳ್ವಿಕ ಪಕ್ಷ ಗಂಭೀರವಾಗಿ ಚಿಂತನೆ ಮಾಡಿದ್ಯಾ? ಇದನ್ನ ನಾವು ಅವಲೋಕನ ಮಾಡಬೇಕಾಗಿದೆ. ನಾವು ಇವತ್ತು ಲಕ್ಷಾಂತರ ಉದ್ಯೋಗಗಳನ್ನ ಇಟ್ಕೊಂಡು ಏನ್ ಪೂಜೆ ಮಾಡ್ತಾ ಇದ್ರೆ ನೀವಲ್ಲಿ. ಇವತ್ತು ಒಂದು ಕಡೆ ಜನಗಳಿಗೆ ಸೇವೆಗಳೇ ಇಲ್ಲ, ಇನ್ನೊಂದು ಕಡೆ ಯುವ ಜನರನ್ನ 1 ವರ್ಷ 2 ವರ್ಷ 3 ವರ್ಷ ಇವತ್ತು ಆಟ ಆಡಿಸ್ತಾ ಇದ್ರೆ ಸ್ನೇಹಿತರೆ. ನಮ್ಗೆ ಯಾರ ಬಗ್ಗೆ ಸಿಟ್ಟು ಬರುತ್ತಿಲ್ಲಿ? ಯುವಕರಿಗೆ ಇವತ್ತು ಸರ್ಕಾರಗಳು ಉದ್ಯೋಗ ಕೊಟ್ಟಿಲ್ಲ ಅಂತ ಅಂದ್ರೆ ನಮ್ಗೆ ರಕ್ತ ಕುದಿಬೇಕು. ಲಕ್ಷಾಂತರ ರೂಪಾಯಿ ಇವತ್ತು ನಮ್ಮ ತಂದೆ ತಾಯಿಗಳು ಕೂಲಿ ಮಾಡಿ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಾ ಪಕ್ಷಗಳು ಇವತ್ತು ನಾಟಕ ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಮೇಲೆ ಬಿಜೆಪಿ ಹೇಳ್ತಾರೆ, ಬಿಜೆಪಿ ಮೇಲೆ ಕಾಂಗ್ರೆಸ್ ಹೇಳ್ತಾರೆ. ಇಬ್ರು ಕೂಡ ಕಳ್ಳರು. ಕೇಂದ್ರ ಸರ್ಕಾರದಲ್ಲಿ ಇವತ್ತು 9.5 ಲಕ್ಷ ಉದ್ಯೋಗಗಳು ಖಾಲಿ ಇದೆ. ಏನ್ ಸ್ವಾಮಿ ನಿಮ್ಮ ಪ್ಲಾನ್ ಉದ್ಯೋಗ ಕೊಡೋದಕ್ಕೆ? ನೀವು ಅಧಿಕಾರಕ್ಕೆ ಬಂದಿದ್ದೇನೆ ಯುವಕರು ಹೆಸರು ಹೇಳ್ಕೊಂಡು ಬಂದಿದ್ದೀವು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ. ಮಾಡಿದ್ರೆ ಉದ್ಯೋಗ ನೀವು? ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಗವರ್ನಮೆಂಟ್ ನೀವೇನ್ ಮಾಡ್ತಾ ಇದ್ದೀರಾ? ನೀವು ಕೂಡ ಹೇಳಿದ್ದು ಅದನ್ನೇ. ಕರ್ನಾಟಕದಲ್ಲಿ 2,84,000 ಚಿಲ್ಲರೆ ಪೋಸ್ಟ್ಗಳು ಖಾಲಿ ಇದೆ. ನೀವು 50,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀರಾ? ಅತಿಥಿಗಳು ಬೇಕಾ ನಿಮ್ಗೆ? ಅತಿಥಿಗಳಿಗೆ ಒಂದು ಗೌರವ ಇದೆ, ಅದನ್ನು ಕೆಡಿಸ್ತಾ ಇದ್ದೀರಾ. ಯಾಕಂದ್ರೆ ಅತಿಥಿಗಳ ಹೆಸರಿನಲ್ಲಿ ಇವತ್ತು ಕಡಿಮೆ ಸಂಬಳ ಕೊಟ್ಬಿಟ್ಟು ದುಡಿಸ್ಕೊಳ್ತೀರಾ ಅವ್ರನ್ನ ಹೀನಾಯವಾಗಿ ನೀವು.